ನಮಸ್ಕಾರ ಬಂಧುಗಳೇ. ಜನ್ಮದಿನದ ವಿಷಯಕ್ಕೆ ಸಂಬಂಧಪಟ್ಟಂತೆ ನಗರದ ಅಂಗವಿಕಲರ, ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ರವಿವಾರರಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಾಕ್ಟರ್ ಶ್ವೇತಾ ಸಾವಳಗಿಯವರು ತಮ್ಮ ಅಪಾರ ಆಪ್ತರೊಂದಿಗೆ ಆಗಮಿಸಿ ಆಶ್ರಮವಾಸಿಗಳ ಸಮ್ಮುಖದಲ್ಲಿ ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡರು. ಜನ್ಮದಿನದ ಪ್ರಯುಕ್ತ ಆಶ್ರಮವಾಸಿಗಳಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಸಹ ಏರ್ಪಡಿಸಿದ್ದರು. ಜನ್ಮದಿನದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ವೇತಾ ಸಾವಳಗಿ, ಡಾಕ್ಟರ್ ವಿಜಯಕುಮಾರ್ ನಾಯಕ್, ಡಾಕ್ಟರ್ ಸಂತೋಷ್ ಪೂಜಾರ್, ಡಾಕ್ಟರ್ ವಿನೋದ್ ಜೇವಿ, ಡಾಕ್ಟರ್ ಸೌಭಾಗ್ಯ ಏಕೆ, ಡಾಕ್ಟರ್ ಕಾವ್ಯ, ಪ್ರಥಮ್, ಸಚಿನ್ ಸೇರಿದಂತೆ ಸಂಸ್ಥೆಯ ಸದಸ್ಯರು ಉಪಸ್ಥಿತರಿದ್ದರು. ನಮ್ಮ ಫ್ರೆಂಡ್ ಹಂಗೆ ಈಗ ಕಲೀಗು ಅಮ್ಮ ಶಿಷ್ಯ ಎಲ್ಲಾನು ಡಾಕ್ಟರ್ ಶ್ವೇತಾ ಸಾವಳಗಿ ಅಂತೇಳಿ ಅವರು ಪ್ರತಿ ವರ್ಷನೂ ಅವ್ರ ಹುಟ್ಟುಹಬ್ಬವನ್ನ ನಮ್ಮ ಆಶ್ರಮದೊಳಗೆ ಮಾಡ್ಕೊಂತ ಬಂದಾರ. ಹೋದ ವರ್ಷನೂ ಬಂದಿದ್ವಿ, ಹತ್ತನೇ ವರ್ಷನೂ ಬಂದಿದ್ವಿ, ಇದು 3ನೇ ವರ್ಷ. ಸತತವಾಗಿ ಅವ್ರ ಆಸೆ ಏನಂತಂದ್ರೆ ಇಲ್ಲಿ ನಿಮ್ ಜೊತೆನೆ ಹುಟ್ಟುಹಬ್ಬ ಆಚರಣೆ ಮಾಡ್ಬೇಕನ್ನೋದು ಅಷ್ಟೇ, ಇದನ್ನ ಬಿಟ್ರೆ ಬೇರೆ ಏನು ಮಾಡಂಗಿಲ್ಲ ಅವರು. ಸೊ ಆ ಒಂದು ನಿಟ್ಟಿನೊಳಗೆ ಇವತ್ತು ನಿಮ್ಮೆಲ್ಲರ ಜೊತೆನೂ ಬಂದು ಹುಟ್ಟುಹಬ್ಬವನ್ನ ಆಚರಿಸ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ, ಆ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ, ಎಲ್ಲರೂ ನೀವು ನಾವು ಅವರು ಎಲ್ಲರೂ ಖುಷಿಯಾಗಿರ್ಲಿ ಅಂತೇಳಿ ಆ ಭಗವಂತನಲ್ಲಿ ಮತ್ತೆ ಇವತ್ತು ಅವ್ರು ಹುಟ್ಟದ ಹಬ್ಬ ಇರೋದ ಕಾರಣ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ ಇರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ನಮ್ಮ ಆಶ್ರಮಕ್ಕೆ ನಾವು ಬಂದಿದ್ದೀವಿ. ಇದು ಬಹಳ ಖುಷಿ. ಇದಕ್ಕೆ ಶ್ವೇತಾ ಸಾವಳಗಿ ಅವರಿಗೆ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರಗಳು. ನಮ್ಮ ಸಂಸ್ಥೆಯ ಬಗ್ಗೆ ವಿಶೇಷ ಅಭಿಮಾನ ಹೊಂದಿದ ನಮ್ಮ ಆತ್ಮೀಯರು ಆದ ಡಾಕ್ಟರ್ ಶ್ವೇತಾ ಸಾವಳಗಿ ಇವರು ತಮ್ಮ ಹುಟ್ಟುಹಬ್ಬವನ್ನು ನಮ್ಮ ಸುರಕ್ಷಾ ಸೇವಾ ಸಂಸ್ಥೆಯಲ್ಲಿ ಬಂದು ಆಚರಿಸುತ್ತಿರುವುದು ತುಂಬ ಸಂತೋಷದ ಸಂಗತಿ. ಈ ಶುಭ ಸಂದರ್ಭದಲ್ಲಿ ಅವರು ಆಶ್ರಮವಾಸಿಗಳಿಗೆ ವಿಶೇಷ ಉಪಹಾರ ವ್ಯವಸ್ಥೆ ಮಾಡಿಸಿದ್ದು ಅವರಿಗೆ ಧನ್ಯವಾದಗಳು. ಡಾಕ್ಟರ್ ಶ್ವೇತಾ ಸಾವಳಗಿ ಇವರಿಗೆ ಸುರಕ್ಷಾ ಸೇವಾ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಆಶ್ರಮವಾಸಿಗಳ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರಗಳು. ಇಂದು ಆಶ್ರಮದಲ್ಲಿ ಡಾಕ್ಟರ್ ಶ್ವೇತಾ ಸಾವಳಗಿಯವರು ತಮ್ಮ ಜನ್ಮದಿನವನ್ನು ಆಶ್ರಮವಾಸಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಿಕೊಂಡು ವಿಶೇಷವಾಗಿ ಆಶ್ರಮವಾಸಿಗಳಿಗೆ ಬೆಳಗಿನ ಉಪಹಾರ ವ್ಯವಸ್ಥೆ ಮಾಡುವುದರ ಮುಖಾಂತರ ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ. ಈ ಜನ್ಮದಿನ ಆಚರಣೆಯ ಶುಭ ಸಂದರ್ಭದಲ್ಲಿ ಡಾಕ್ಟರ್ ಶ್ವೇತಾ ಸಾವಳಗಿ ಅವರಿಗೆ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಸರ್ವ ಸದಸ್ಯರು ಮತ್ತು ಆಶ್ರಮವಾಸಿಗಳ ಪರವಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದಗಳು.